ಶಾಲೆಗೆ ಕಳಿಸ್ತೇನೆ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಸಾಧ್ಯನಾ? ಮಕ್ಕಳನ್ನ ಶಾಲೆಗೆ ಕಳಿಸ್ತೇನೆ IITians ಗಳಾಗಿ ಮಾಡೋದಕ್ಕೆ ಸಾಧ್ಯನಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥದ್ದೊಂದು ಯೋಚನೆ ಕೂಡ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇದನ್ನ ಅಕ್ಷರಶಃ ಮಾಡಿ ತೋರಿಸಿದಂತ ಒಬ್ಬ ಹೆಣ್ಣು ಮಗಳ ಹೆಸರು ಮಾಧವಿ ಲತಾ ಕೊಂಪೆಲ್ಲ ಅಂತ ಹೇಳಿ. ಅರೆ, ಈ ಹೆಸರು ನಿನ್ನೆ ಇವತ್ತು ತುಂಬಾ ಕಡೆ ಫ್ಲೋಟ್ ಆಗ್ತಾ ಇದೆಯಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯು ಆರ್ ರೈಟ್ ಮೈ ಡಿಯರ್ ವ್ಯೂವರ್ಸ್. ನಿನ್ನೆ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಬಿಡುಗಡೆ ಮಾಡಿರುವಂತಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಈಕೆಯ ಹೆಸರಿದೆ. ಎಲ್ಲಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಗೊತ್ತಾ ಇವರು? ಆಂಧ್ರ ಪ್ರದೇಶದ ಹೈದರಾಬಾದ್ನಿಂದ. ಆಪೋನೆಂಟ್ ಯಾರು? ಹೈದರಾಬಾದ್ ನಲ್ಲಿ ತಮ್ಮದೇ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿಕೊಂಡಿರುವಂತಹ, ಇಡೀ ಹೈದರಾಬಾದ್ ಮೇಲೆ ನಿಯಂತ್ರಣ ಇಟ್ಕೊಂಡಿರುವಂತಹ AIMIM ನ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ. ಹಾಗಾದ್ರೆ ಯಾರು ಈ ಮಾಧವಿ ಲತಾ? ಯಾಕೆ ಬಿಜೆಪಿ ಓವೈಸಿ ಅಂತ ಹೆವಿ ವೇಟ್ ಕ್ಯಾಂಡಿಡೇಟ್ ಎದುರಿಗೆ ಮಾಧವಿ ಲತಾ ಅವರನ್ನ ಫೀಲ್ಡ್ ಇಳಿಸ್ತಾ ಇದೆ? ತುಂಬಾ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ಮಾಧವಿ ಲತಾ ಸಾಮಾನ್ಯವಾದ ಹೆಣ್ಣು ಮಗಳಲ್ಲ. ಹೈದರಾಬಾದ್ನ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದಂತಹ ವಿರಿಂಚಿ ಹಾಸ್ಪಿಟಲ್ನ ಚೇರ್ಮನ್ ಈಕೆಯ ಬದುಕನ್ನ ನೀವು ಸುಮ್ಮನೆ ನೋಡ್ತಾ ಹೋದ್ರೆ ನಿಮ್ಮಲ್ಲಿ ಸ್ಫೂರ್ತಿಯ ಚಿಲುಮೆ ಚಿಮ್ಮೋದಕ್ಕೆ ಶುರುವಾಗುತ್ತೆ. ನಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತ ಒಂದು ಛಲ ಮೂಡುತ್ತೆ. ವೆರಿ ವೆರಿ ಇನ್ಸ್ಪೈರಿಂಗ್ ಜರ್ನಿ. ಮಾಧವಿ ಲತಾ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಉಮೇಶ್. ಮಕ್ಕಳನ್ನ ಶಾಲೆಗೆ ಕಳಿಸ್ತೇನೆ ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಸಾಧ್ಯನಾ? ಮಕ್ಕಳನ್ನ ಶಾಲೆಗೆ ಕಳಿಸ್ತೇನೆ IITians ಗಳಾಗಿ ಮಾಡೋದಕ್ಕೆ ಸಾಧ್ಯನಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥ